ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, TCS ಕ್ವಾರ್ಟರ್ಲಿ ರಿಸಲ್ಟ್ಸ್. ನಿನ್ನೆ ಸಾಯಂಕಾಲ ರಿಸಲ್ಟ್ಸ್ ಅನೌನ್ಸ್ ಆಗಿತ್ತು. ಟೋಟಲ್ ಸೇಲ್ಸ್ ಜನವರಿ ಟು ಮಾರ್ಚ್ 2024 61,237 ಕೋಟಿ. ಜನವರಿ ಟು ಮಾರ್ಚ್ 2025 64,479 ಕೋಟಿ, 5.3% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 12,502 ಕ್ರೋರ್ಸಿಂದ 12,293 ಕ್ರೋರ್ಸ್ ಆಗಿದೆ, 1.7% ಡೌನ್. ರಿಸಲ್ಟ್ಸು ಬಿಲೋ ಅನಲಿಸ್ಟ್ ಎಸ್ಟಿಮೇಟ್ಸ್ ಬಂದಿದೆ ಹಾಗೂ ಶೇರ್ಸ್ ಇವತ್ತು 0.5% ಡೌನ್ ಆಗಿತ್ತು. ಮಾರ್ಕೆಟ್ ಓವರ್ ಆಲ್ ತುಂಬ ಅಪ್ ಹೋಗಿದ್ರು ಡೌನ್ ಆಗಿದೆ. ಇನ್ಫ್ಯಾಕ್ಟ್ ಸ್ವಲ್ಪ ಮಾರ್ಕೆಟ್ ವೀಕ್ ಆಗಿದ್ದರೆ ಇದು ಮೇ ಬಿ ಈವನ್ 1 to 2% ಬೀಳ್ತಿತ್ತು. ನ್ಯೂಸ್ ನಂಬರ್ 2, ಆ್ಯಪಲ್ ಏರ್ಲಿಫ್ಟ್ಸ್ 600 ಟನ್ಸ್ ಆಫ್ ಐಫೋನ್ಸ್ ಫ್ರಮ್ ಇಂಡಿಯಾ. ಆ್ಯಪಲ್ ಕಂಪ್ನಿಯವರು ರಿಪೋರ್ಟ್ಸ್ ಪ್ರಕಾರ 600 ಟನ್ ಅಥವಾ ಆಲ್ಮೋಸ್ಟ್ 15 ಲ್ಯಾಕ್ ಐಫೋನ್ಸನ್ನು ಇಂಡಿಯಾದಿಂದ ಯುನೈಟೆಡ್ ಸ್ಟೇಟ್ಸಿಗೆ ಅವರು ಚಾರ್ಟರ್ಡ್ ಫ್ಲೈಟ್ಸ್ ಅಥವಾ ಕಾರ್ಗೋ ಫ್ಲೈಟ್ಸಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ಸ್ ಶುರು ಆಗುತ್ತೆ, ಆವಾಗ US ಅಲ್ಲಿ ಇಂಡಿಯಾದಿಂದ ಬಂದಿದ್ದ ಇಂಪೋರ್ಟ್ಸಿಗೆ ಜಾಸ್ತಿ ಟ್ಯಾರಿಫ್ಸ್ ಹಾಕ್ತಾರಂತ ಅದರ ಮುಂಚೆನೇ ಈ ಥರ ಮಾಡಿದ್ದಾರೆ ಮಾರ್ಚ್ ತಿಂಗಳಲ್ಲಿ. ಹಾಗೂ ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟ್ರಾಟಜಿ. ಇದರಿಂದ ತುಂಬ ಅಮೌಂಟು ಸೇವ್ ಆಗಿರ್ತದೆ ಹಾಗೂ ಇದರಿಂದ ಕಸ್ಟಮರ್ಸ್ಗೂ ಬೆನಿಫಿಟ್ ಆಗಿರ್ತದೆ. ಆ್ಯಪಲ್ಲು ಆದಷ್ಟು ಚೈನಾ ಮೇಲೆ ಡಿಪೆಂಡ್ ಆಗಬಾರ್ದಂತ ಇಂಡಿಯಾದಲ್ಲಿ ತುಂಬ ಪ್ರೊಡಕ್ಷನನ್ನು ಜಾಸ್ತಿ ಮಾಡಿದ್ದಾರೆ ಲಾಸ್ಟ್ 2 ಇಯರ್ಸಲ್ಲಿ. ಹಾಗೂ ವರ್ಲ್ಡ್ ವೈಡು ಅವರು ಒಂದು ವರ್ಷಕ್ಕೆ 22 ಕೋಟಿ ಐಫೋನ್ ಸೇಲ್ ಮಾಡ್ತಾರೆ. ಅದರಲ್ಲಿ 20% ಆಫ್ ಐಫೋನ್ಸು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು, ಬಾಕಿದೆಲ್ಲ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅಕಸ್ಮಾತ್ 54% ಟ್ಯಾರಿಫ್ ರೇಟ್ಸ್ ಬಂದರೆ ಚೈನಾದು ಎಸ್ಪೆಷಲಿ, ಆವಾಗ $1,599 ಇರೋ ಐಫೋನ್ 16 Pro Max $2,300 ಬಂದ್ಬಿಡ್ತದೆ. ನ್ಯೂಸ್ ನಂಬರ್ 3, SIP ಇನ್ಫ್ಲೋ ಸ್ಟಡಿ ಇನ್ ಮಾರ್ಚ್ 2025. ಈಕ್ವಿಟಿ ಮ್ಯೂಚುವಲ್ ಫಂಡ್ಸಿಗೆ ನೆಟ್ ಇನ್ಫ್ಲೋ ಆಗಿದೆ ಮಾರ್ಚ್ 2025 ತಿಂಗಳಲ್ಲಿ, ಆದರೆ 14% ಬಿದ್ದಿದೆ ಕಂಪೇರ್ಡ್ ಟು ಫೆಬ್ರವರಿ ತಿಂಗಳು. ಆದರೆ ಇದು 49ನೇ ತಿಂಗಳು ಕಂಟಿನ್ಯೂಸ್ ಆಗಿ ನೆಟ್ ಇನ್ಫ್ಲೋ ಆಗಿದೆ ಓಪನ್ ಎಂಡೆಡ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಇಂಡಿಯಾದಲ್ಲಿ. ಹಾಗೂ ಓವರ್ ಆಲ್ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟು ಮ್ಯೂಚುವಲ್ ಫಂಡ್ ಇಂಡಸ್ಟ್ರೀಸು ಜಾಸ್ತಿ ಆಗಿದೆ ಮಾರ್ಚ್ 2025 1.87% ಜಾಸ್ತಿ ಆಗಿದೆ ಟು 65.74 ಲ್ಯಾಕ್ ಕ್ರೋರ್ಸು. SIPಸು ಮಾರ್ಚ್ ತಿಂಗಳಲ್ಲಿ 25,926 ಕ್ರೋರ್ಸು. ಇದು ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ಕಂಪೇರ್ ಟು ಫೆಬ್ರವರಿ ತಿಂಗಳು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಗೋಲ್ಡ್ ಪ್ರೈಸಸ್ಸು ಆಲ್ ಟೈಮ್ ಹೈಗೆ ಒನ್ಸ್ ಅಗೇನ್ ರೀಚ್ ಆಯಿತು. ಯಾಕಂದರೆ ಈ ಒಂದು ಟ್ಯಾರಿಫ್ ಟೆನ್ಷನಿಂದ ಆಲ್ ಓವರ್ ದ ವರ್ಲ್ಡ್ ತುಂಬ ಅನ್ಸರ್ಟನಿಟಿ ಇದೆ ಹಾಗೂ ಅನ್ಸರ್ಟನಿಟಿ ಇರೋ ಟೈಮಲ್ಲಿ ಗೋಲ್ಡ್ ಪ್ರೈಸಸ್ ಯಾವಾಗಲೂ ಜಾಸ್ತಿ ಆಗುತ್ತೆ. ಇಂಡಿಯನ್ ರುಪಿ ಇವತ್ತು ಸೆಕೆಂಡ್ ವರ್ಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿ ಆಗಿತ್ತು ಅಮಂಗ್ ಆಲ್ ದಿ ಏಷ್ಯನ್ ಕರೆನ್ಸೀಸ್. ಯಾಕಂದರೆ ಅನ್ಸರ್ಟನಿಟಿ ಇದೆ ಗ್ಲೋಬಲ್ ಎಕಾನಮಿಯಲ್ಲಿ. ಇಂಡಸ್ಟ್ರಿಯಲ್ ಪ್ರೊಡಕ್ಷನು ಫೆಬ್ರವರಿ ತಿಂಗಳಲ್ಲಿ ಇಂಡಿಯಾದಲ್ಲಿ 6 ಮಂತ್ ಲೋಗೆ ಬಂದಿದೆ, 2.9% ಮಾತ್ರ ಆಗಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ಎಕ್ಸ್ಪೆಕ್ಟೇಷನ್ ಇದ್ದಾಗೆ ಇವತ್ತು ಒಳ್ಳೆ ರ್ಯಾಲಿ ಆಗಿದೆ. ನಿಫ್ಟಿ 429 ಪಾಯಿಂಟ್ಸ್ ಅಪ್ಪು, 22,829 ಕ್ಲೋಸ್ ಆಯಿತು, 1.91% ಅಪ್ಪು. ಸೆನ್ಸೆಕ್ಸು 1,310 ಪಾಯಿಂಟ್ಸ್ ಅಪ್ಪು, 75,157 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಹಿಂಡಾಲ್ಕೋ 6.44% ಅಪ್ಪು, ಟಾಟಾ ಸ್ಟೀಲ್ 4.91% ಅಪ್ಪು, JSW ಸ್ಟೀಲ್ 4.73% ಅಪ್ಪು. ಟಾಪ್ ಲೂಸರ್ಸು ಅಪೋಲೋ ಹಾಸ್ಪಿಟಲ್ಸ್ 0.78% ಡೌನು, ಏಷ್ಯನ್ ಪೇಂಟ್ಸ್ 0.73% ಡೌನು, TCS 0.47% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸಂವರ್ಧನ ಮದರ್ಸನ್ 4.62% ಅಪ್ಪು, ಹ್ಯಾವೆಲ್ಸ್ 4.3% ಅಪ್ಪು, CG ಪವರ್ 3.88% ಅಪ್ಪು. ಟಾಪ್ ಲೂಸರ್ಸು ICICI ಲೊಂಬಾರ್ಡ್ 3.8% ಡೌನು, ICICI ಪ್ರುಡೆನ್ಷಿಯಲ್ 2.8% ಡೌನು, ಸ್ವಿಗ್ಗಿ 1.99% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ಸು 2,191 ಸ್ಟಾಕ್ಸು, ಕಮ್ಮಿ ಆಗಿದ್ದು ಬರೀ 366, ಸೊ 86% ಅಪ್ಪು, 14% ಡೌನ್. ಈಗ ಒಂದು ಅನೌನ್ಸ್ಮೆಂಟ್. ನಮಗೆ 60ಕ್ಕೂ ಮಿಗಿಲಾಗಿ ಮೆಸೇಜ್ಗಳು ಬಂದಿದ್ದಾವೆ. ಮ್ಯೂಚುವಲ್ ಫಂಡ್ಗಳ ಬಗೆಗೆ ಒಂದಷ್ಟು ಜಾಸ್ತಿ ಮಾಹಿತಿ ಕೊಡಿ. ಅದಕ್ಕೋಸ್ಕರ ನಾವು 2 ಗಂಟೆಗಳ ಉಚಿತ ಆನ್ಲೈನ್ ವರ್ಕ್ಶಾಪ್ನ ಆಯೋಜನೆ ಮಾಡಿದ್ದೇವೆ. ಮ್ಯೂಚುವಲ್ ಫಂಡ್ಗಳ ಬಗ್ಗೆ ವಿವರಣೆ ಕೊಡಲಿಕ್ಕೆ ಮತ್ತು ಈ ವರ್ಕ್ಶಾಪಿನ ಬಗೆಗೆ ಜಾಸ್ತಿ ಮಾಹಿತಿ ಬೇಕು ಅಂತಂದ್ರೆ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. 10 ನಿಮಿಷದ್ದು ವೆಬಿನಾರ್ ಅಟೆಂಡ್ ಆಗಬೇಕಾಗ್ತದೆ. 13ನೇ ತಾರೀಕು ಭಾನುವಾರ ಬೆಳಿಗ್ಗೆ 10 ಗಂಟೆ 15 ನಿಮಿಷಕ್ಕೆ.
ಈ 10 ನಿಮಿಷದ ವೆಬಿನಾರಿಗೆ ನೀವು ರಿಜಿಸ್ಟರ್ ಮಾಡಬೇಕು ಅಂತಂದ್ರೆ ಒಂದು ಇಮೇಲ್ ಕಳಿಸಿ successdigest@gmail.com, ಸಬ್ಜೆಕ್ಟ್ ಮ್ಯೂಚುವಲ್ ಫಂಡ್ ವೆಬಿನಾರ್, ನಿಮ್ಮ ಹೆಸರು ಮೊಬೈಲ್ ನಂಬರ್ನ ಮೆನ್ಷನ್ ಮಾಡಿರಬೇಕು. ಮೊದಲ 80 ಜನರಿಗೆ ಮಾತ್ರ ಜಾಗ ಇದೆ. Point number 5, yesterday's FI and DI investment data. Foreign institutional investors 4,358 crores net sales, domestic institutional investors 2,977 crores net purchases. Point number 6, today's gold and silver price. Gold price 9,540 per gram, silver 97.1 per gram. Point number 7, today's rupee value. $1 $86.05 rupees, €1 97.97 rupees. Point number 8, stocks near 52-week high. ಯಾವ ಮೇಜರ್ ಸ್ಟಾಕು 52-week ಹೈ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರನೂ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.11% ಅಪ್, ಜಪಾನ್ 3.05% ಡೌನು, ಜರ್ಮನಿ 1% ಡೌನು, ಫ್ರಾನ್ಸ್ 0.35% ಡೌನು, UK 0.47% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ 4.31% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.